ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಸರು ಹೇಳಿಕೊಂಡು ವಂಚನೆ ಮಾಡಲಾಗಿದೆ. ಲೋನ್ ಕೊಡೋದಾಗಿ ಜನರಿಗೆ ಕೋಟಿ ಕೋಟಿ ಪಂಗನಾಮ ಹಾಕಿದ್ದಾರೆ. ಆನೇಕಲ್ನಲ್ಲಿ ಖತರ್ನಾಕ್ ಲೇಡಿ ಕಳ್ಳಾಟ ಆಡಿರೋದು ಬಯಲಾಗಿದೆ. ಜನರಿಗೆ ಪೀಕಲಾಟ ಶುರುವಾಗಿದೆ. ಬ್ಲೂ ವಿಂಗ್ಸ್ ಅನ್ನೋ ಟ್ರಸ್ಟ್ ಹೆಸರಿನಲ್ಲಿ ಪವಿತ್ರ ವಂಚನೆ ಮಾಡಿದ್ದಾರೆ. RBIನಿಂದ 17 ಕೋಟಿ ಬಂದಿರೋದಾಗಿ ಜನರಿಗೆ ನಂಬಿಸಿದ್ರು ಈ ಖತರ್ನಾಕ್ ಲೇಡಿ. ಅತಿಬೆಲೆ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣ ದಾಖಲಾಗಿದೆ. ನೋಡಿ, ಕೇಂದ್ರ ಸಚಿವರ ಹೆಸರನ್ನು ಬಿಡಲ್ಲ. ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಹೇಳಿಕೊಂಡು ಜನರಿಗೆ ವಂಚನೆ ಮಾಡಿದ್ದಾಳೆ ಈಕೆ. ಲೋನ್ ಕೊಡೋದಾಗಿ, ಲೋನ್ ಕೊಡಿಸೋದಾಗಿ ಜನರಿಗೆ ಕೋಟಿ ಕೋಟಿ ಪಂಗನಾಮ ಹಾಕಿ ಈಗ ಎಸ್ಕೇಪ್. ಆನೇಕಲ್ನಲ್ಲಿ ಖತರ್ನಾಕ್ ಲೇಡಿ ಕಳ್ಳಾಟ, ಜನರಿಗೆ ಪೀಕಲಾಟ ಅನ್ನಂಗಾಗಿದೆ. ಪವಿತ್ರ, ಪ್ರವೀಣ್, ಯಲ್ಲಪ್ಪ, ಶೀಲಾ ಹೀಗೆ ಅನೇಕರು ವಂಚನೆಗೆ ಒಳಗಾಗಿದ್ದಾರೆ. ಟ್ರಸ್ಟ್ಗೆ RBIನಿಂದ 17 ಕೋಟಿ ರೂಪಾಯಿ ಬಂದಿದೆ ಅಂತ ಜನರಿಗೆ ಹೇಳಿ ನಂಬಿಸ್ಬಿಟ್ಟಿದ್ದಾಳೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸಹಿ ಇರುವಂತಹ ನಕಲಿ ಕಾಪಿ ತೋರಿಸಿ ವಂಚಿಸಿದ್ದಾಳೆ. ಚಂದಾಪುರ, ಅತ್ತಿಬೆಲೆ, ಹೊಸೂರು ಸೇರಿದಂತೆ ಹಲವು ಕಡೆಗಳಲ್ಲಿ ವಂಚಿಸಿದ್ದಾಳೆ. ಒಬ್ಬರಿಗೆ 10 ಲಕ್ಷ ಲೋನ್ ನೀಡಿದ್ರೆ ಅದರಲ್ಲಿ 5 ಲಕ್ಷ ಸಬ್ಸಿಡಿ ಅಂತ ಹೇಳಿರ್ತಾಳೆ ಈ ವಂಚಕಿ. ಲೋನ್ ಬೇಕು ಅಂದ್ರೆ ಮೊದಲು ಹಣ ಡೆಪಾಸಿಟ್ ಮಾಡಬೇಕು ಅನ್ನೋ ಕಥೆಯನ್ನ ಕಟ್ತಾಳೆ. ಇದನ್ನ ನಂಬಿದ ಜನ ಲಕ್ಷಾಂತರ ರೂಪಾಯಿ ಹಣ ನೀಡ್ತಾರೆ. ಸಿಕ್ಕ ಕಡೆಗಳಲ್ಲಿ ಸಾಲ ಮಾಡಿ ಹಣ ನೀಡ್ತಾರೆ ಜನ. 10 ಲಕ್ಷ ಬರುತ್ತಲ್ಲ, ಇದ್ಯಾವ ಲೆಕ್ಕ ಅಂತ ಕಂತೆ ಹಣದ ನೋಟುಗಳ ವಿಡಿಯೋಗಳನ್ನ ಕಳುಹಿಸಿ ಜನರಿಗೆ ನಂಬಿಸಿರ್ತಾಳೆ. ಇದನ್ನೇ ನಂಬಿದ ಜನರು ಒಂದು ಗುಂಪು ಮಾಡಿಕೊಂಡು ಚೈನ್ ಲಿಂಕ್ ತರ ಮಾಡಿಕೊಂಡು ಈಕೆಗೆ ಹಣ ಕೊಡ್ತಾ ಬರ್ತಾರೆ. ತಿಂಗಳುಗಳು ಕಳೆದ್ರೂ ಲೋನೂ ಇಲ್ಲ, ಕೊಟ್ಟು ದುಡ್ಡು ವಾಪಸ್ಸೂ ಇಲ್ಲ. ಅದಾದ ನಂತರದಲ್ಲಿ ಈಕೆ ಕಳ್ಳಾಟ ಬಯಲಾಗಿದೆ. ಸಾಲದ ಸುಳಿಗೆ ಸಿಲುಕಿದಂತಹ ಅಮಾಯಕ ಜನರು ಈಗ ಬೀದಿ ಪಾಲಾಗುವ ಪರಿಸ್ಥಿತಿ ಎದುರಾಗಿದೆ. ವಂಚನೆ ಮಾಡಿದ ಒಟ್ಟು 14 ಮಂದಿಯ ವಿರುದ್ಧ ಇದೀಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ಸರ್, ಇದು ಪವಿತ್ರ ಅಮರೇಶ್ ಅಂತ ಅನ್ನೋರು ಬಂದ್ಬಿಟ್ಟು ನಮ್ಮದು ಶಾಪ್ ಒಂದಿದೆ ಚಂದಾಪುರಲ್ಲಿ, ಓಷನ್ ಎಂಟರ್ಪ್ರೈಸಸ್ ಅಂತ. ಲ್ಯಾಪ್ಟಾಪ್ಸು ಸೇಲ್ಸ್ ಮತ್ತು ಸರ್ವಿಸ್ ಅಲ್ಲಿ ಏನೋ ಮಾಡ್ತಾಯಿದ್ವಿ. ನಮ್ಮ ಕ್ಲೈಂಟ್ ಕಡೆಯಿಂದ ಒಬ್ಬರು ಬಂದ್ಬಿಟ್ಟು ದಾಮೋದರ್ ಅಂತ ನಮಗೆ ಒಬ್ಬರು ಇಂಟ್ರಡ್ಯೂಸ್ ಮಾಡಿಸಿದ್ರು. ಈ ಥರ ಸಬ್ಸಿಡಿ ಲೋನ್ ಒಬ್ಬರು ಪ್ರೊವೈಡ್ ಮಾಡ್ತಾಯಿದ್ದಾರೆ, ನೀವು ಬೇಕಾದರೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೂ ನನ್ನ ಬ್ರದರ್ಗೆ ಬಂದು ಇಂಟ್ರಡ್ಯೂಸ್ ಮಾಡಿಸ್ಬಿಟ್ಟು ಹೋದರು. ಸರಿ, ನಾವು ಎಲ್ಲ ಫುಲ್ ಅಪ್ಲೈ ಮಾಡಾದಮೇಲೆ ವೆಯ್ಟ್ ಮಾಡ್ತಾಯಿದ್ರಿ. ಬೇಡ ಅಂತ ನಾವು ಅದು ಪ್ರೊಸೆಸಿಂಗ್ ಫೀಸ್ನೆಲ್ಲ ರಿಟರ್ನ್ ತೊಗೊಂಡಾದ್ಮೇಲೆ ಇವರು ನಮ್ಮನ್ನ ಡೈರೆಕ್ಟಾಗೆ ಬಂದು ಮೀಟ್ ಮಾಡಿಬಿಟ್ಟು ನಮ್ಮ ಹತ್ರ ಇಷ್ಟು ಫಂಡ್ ಇದೆ, ಅಕೌಂಟಿಗೆ ಬಂದಿದೆ, ಎಲ್ಲ ಬಂದಿದೆ, ನೀವು ನಮಗೆ ಕ್ಲೈಂಟ್ಸ್ ಕೊಡಿ ಜಾಸ್ತಿ, ಮತ್ತು ನೀವು ಅಪ್ಲೈ ಮಾಡ್ಕೊಳ್ಳಿ, ನೀವು ಎಷ್ಟು ನೀವು ನಮಗೆ ಕ್ಲೈಂಟ್ಸ್ ಕೊಡ್ತೀರೋ ಅಷ್ಟು ಅವ್ರಿಗೆ ನಾವು ಲೋನ್ಸ್ ಪ್ರೊವೈಡ್ ಮಾಡ್ತೀವಿ. ಪ್ರೊಸೆಸಿಂಗ್ ಫೀಸ್ ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡಿಕೊಂಡು ತಿರ್ಗಾ ನಾವು 45 ಡೇಸ್ ಆದಮೇಲೆ ಪ್ರೊಸೆಸಿಂಗ್ ಫೀಸ್ ಕಟ್ಟಾದಮೇಲೆ ಕೇಳ್ತಾ ಇದ್ವಿ, ಏನು ಇನ್ನೂ ಲೋನ್ ನಮಗೆ ಬಂದಿಲ್ಲ ಅಂತ ಕೇಳಿದ್ದಕ್ಕೆ, ಇಲ್ಲ ಬೋರ್ಡ್ ಮೆಂಬರ್ಸ್ ಎಲ್ಲ ಸೈನ್ ಮಾಡಬೇಕು ಸರ್, ಯಾರೂ ಹೋಗ್ತಾ ಇಲ್ಲ, 9 ಜನ ಇದ್ದಾರೆ, ಅವರೆಲ್ಲ ಆದ್ರೇ ನಿಮಗೆ ಲೋನ್ಸ್ ಎಲ್ಲ ಪ್ರೊವೈಡ್ ಆಗೋದು ಅಂತ ಹೇಳ್ಬಿಟ್ಟು ಅವ್ರು ಇಷ್ಟೆಲ್ಲ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ಒಬ್ಬೊಬ್ಬರು 12 ಲಕ್ಷ 10 ಲಕ್ಷ ಕೇಳ್ತಾಯಿದ್ದಾರೆ ಅಂತ ಕೇಳ್ಬಿಟ್ಟು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಟೀಮಿಂದ ಎಷ್ಟಾಗುತ್ತೋ ಎಲ್ಲ ಅಮೌಂಟು ನಾವು ಅವ್ರಿಗೆ ಪ್ರೊವೈಡ್ ಮಾಡಿ ಎಲ್ಲ ಕೊಟ್ಟರೆ. ನಾವು ಚಂದಾಪುರದಲ್ಲಿ ಇರೋದು ಸರ್. ಆ್ಯಕ್ಚುಲಿ ಪವಿತ್ರ ಅನ್ನೋರು ಬ್ಲೂವಿಂಗ್ ಟ್ರಸ್ಟ್ ಕಡೆಯಿಂದ ಬಂದ್ಬಿಟ್ಟು ಲೋನ್ ಕೊಡ್ತೀವಿ ಅಂತ ಹೇಳಿ ನಮಗೆ ಹೆಂಗೆ ಇಂಟ್ರೊಡ್ಯೂಸ್ ಆದಂದರೆ, ನಮ್ಮ ಕಸ್ಟಮರ್ ಬರ್ತಿದೆ ನಮಗೆ. ಆ್ಯಕ್ಚುಲಿ ನಾವು ಲ್ಯಾಪ್ಟಾಪ್ ಸರ್ವಿಸು ಸೇಲ್ಸ್ ಮಾಡೋವಂಥವ್ರು, ಓಷನ್ ಎಂಟರ್ಪ್ರೈಸಸ್ ಶಾಪ್ ಇಟ್ಕೊಂಡಿದ್ದೀವಿ. ಸೊ ಇವ್ರು ಬಂದು ನಮಗೆ ನಮ್ಮ ಫ್ರೆಂಡ್ ಅವರು ಈ ಥರ ಎಲ್ಲೋ ಲೋನ್ ಕೊಡ್ತಿದ್ದಾರೆ, ಸಬ್ಸಿಡಿ ಲೋನ್ ಕೊಡ್ತಿದ್ದಾರೆ ಅಂತ ಹೇಳಿ ಅವ್ರ ಕಡೆಯಿಂದ ಇಂಟ್ರೊಡ್ಯೂಸ್ ಆದಮೇಲೆ ಇವರು ಲೋನ್ ಕೊಡ್ತೀನಿ ಅಂತ ಬಂದು ಅವ್ರದ್ದು ಪ್ರೂಫು, ನಿರ್ಮಲಾ ಸೀತಾರಾಮನ್ದು ಡಾಕ್ಯುಮೆಂಟು, ಅಪ್ರೂವಲ್ ಆಗಿರೋಂಥ ಡಾಕ್ಯುಮೆಂಟ್ಸು, ಫೇಕ್ ಇರೋ ಆ್ಯಪು, ಮೊಬೈಲ್ ಇರೋಂಥ ಆ್ಯಪ್ ಓಪನ್ ಮಾಡಿ ಲಾಗಿನ್ ಮಾಡಿ ತೋರಿಸಿ ನಂಬಿಸೋದು. ದಿನ 45 ದಿವಸ ಆಯಿತು, 50 ದಿವಸ ಆಯಿತು, 60 ದಿವಸ ಆಯಿತು, ಕೊಡ್ತೀನಿ ಹೇಳ್ಬಿಟ್ಟು ಬೋರ್ಡ್ ಮೆಂಬರ್ಗೆ ಹೋಗ್ತಿಲ್ಲ, ಇವ್ರಿಗೆ ಇಷ್ಟು ಅಮೌಂಟ್ ಕೊಡ್ಬೇಕು ಸರ್, ಆವಾಗಲೇ ಬರೋದು, ಲೈವ್ ಆಗಿ ವಾಟ್ಸಪ್ಪಲ್ಲಿ ದುಡ್ಡು ತೋರಿಸೋದು, ಹಿಂಗೆ ನಂಬಿಸಿ ಒಂಥರ ಕ್ಲೋಸ್ ಆಗಿ ಬಂದ್ಬಿಟ್ಟು, ಕ್ಲೋಸ್ ಅಂದರೆ ಅಣ್ಣ ಈ ಥರ ಹೆಲ್ಪ್ ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ, ನಿಮಗೆ ಬಿಸ್ನೆಸ್ಗೆ ಡೆವಲಪ್ ಮಾಡಿಕೊಡ್ತೀವಿ, ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ, ನಿಮಗೆ ಹೆಲ್ಪ್ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮ ಹತ್ರ ಇರೋದು ಒಂದೊಂದಾಗಿ ಕಾರು, ಮನೆ, ಕ್ರೆಡಿಟ್ ಕಾರ್ಡ್ ಇರೋಂಥ ದುಡ್ಡು, ಮನೆ ಮೇಲೆ ಲೋನು, ಸಾಲ, ಬೇರೆ ಕಡೆಯಿಂದ ನಮ್ಮ ಕ್ಲೈಂಟ್ಸ್ 110 ಜನ ಕೊಟ್ಟೆ ಅವರಿಗೆ, ಅವ್ರ ಹತ್ರ 1 ಲಕ್ಷ 2 ಲಕ್ಷ ಅಂತ ಈ ಥರ ಸುಮಾರು 1,87,00,000ವರೆಗೂ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೂರ್ತಿ,
ವಂಚನೆ ಮಾಡೋರು ಅಂದರೆ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ. ಪದೇ ಪದೇ ನಾವು ಕೂಡ ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುದ್ದಿ ಪ್ರಸಾರ ಮಾಡ್ತಿರ್ತೀವಿ, ತಿಳಿ ಹೇಳ್ತಾ ಇರ್ತೀವಿ. ಆದರೂ ನಮ್ಮ ಜನ ನಂಬಲ್ಲ. ಈಸಿಯಾಗಿ ದುಡ್ಡು ಬರುತ್ತೆ ಅಂದರೆ ಸಾಕು, ತಮ್ಮ ಹತ್ರ ಇರೋ ಬರೋದನ್ನೆಲ್ಲ ಮಾರಿ ಬೇಕಾದ್ರೂ ದುಡ್ಡು ಕೊಟ್ಬಿಡ್ತಾರೆ. ಸೊ ಅವ್ರ ದುಡ್ಡು ಕಳ್ಕೊಂಡಿದ್ದಾರೆ, ಯಾವ ಲೋನು ಇಲ್ಲ, ಏನೂ ಇಲ್ಲ. ಯಾರು ಈಕೆ ಹಿನ್ನೆಲೆ ಏನು, ಹೇಗೆ ನಂಬಿದ್ರು ಈಕೆಯನ್ನ ಅಂತ ಜನ. ಖಂಡಿತ ಶಿಲ್ಪ, ಈ ಒಂದು ಪ್ರಕರಣ ನಡೆದಿರ್ತಕ್ಕಂಥದ್ದು ಇದು ಕೆಲವು ದಿನಗಳ ಹಿಂದೆ ಅಂತಾನೆ ಹೇಳ್ಬೋದು. ಪವಿತ್ರ ಎಂಬ ಖತರ್ನಾಕ್ ಲೇಡಿ ಈಕೆ ಏನ್ ಮಾಡ್ತಿದ್ದು ಅಂತಂದ್ರೆ ಅಂದ್ರೆ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಯಾರು ಏನೋ ಟೈಲರಿಂಗ್ ಕೆಲಸ ಮಾಡ್ತಾರೆ, ಯಾರು ನಿಸ್ಸಹಾಯಕರು ಇರ್ತಾರೆ, ಯಾರಿಗೆ ದುಡ್ಡಿನ ಆಸೆ ಇದೆ, ಯಾರಿಗೆ ಲೋನ್ ಆಸೆ ಇದೆ ಅನ್ನೋದನ್ನ ಹುಡುಕುವಂತ ಕೆಲಸ ಈಕೆ ಮಾಡ್ತಾ ಇದ್ಲು. ಹಾಗೇನೆ ಮನೆಗಳ ಬಳಿ ಹೋಗಿ ನಿಮ್ದು ಒಂದು ಟೈಲರ್ ಇದೆಯಾ, ಒಂದು ಟೈಲರ್ ಮಿಷಿನ್ ಇದೆಯಾ, ನಾನು ಜಾಸ್ತಿ ಕೊಡ್ತೀನಿ, ನಾನು ಲೋನ್ ಕೊಡ್ತೀನಿ, ಕಡಿಮೆ ಅಂದ್ರೆ 10 ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ, ನಿಮ್ಗೆ 5 ಲಕ್ಷ ಸಬ್ಸಿಡಿ ಬರುತ್ತೆ ಅಂತ ಹೇಳಿ ಮೋಸ ಮಾಡಿ ಸುಮಾರು ಧರ್ಮಪುರಿ, ಹೊಸೂರು, ಆನೇಕಲ್ಲು, ಚನ್ನಾಪುರ ಸೇರಿದಂತೆ ಹಲವು ಕಡೆ, ಹೊಸಕೋಟೆ ಸೇರಿದಂತೆ ಹಲವು ಕಡೆ ಕೂಡ ಸುಮಾರು 500-600ಕ್ಕೂ ಹೆಚ್ಚು ಜನನ್ನ ಮೋಸ ಮಾಡಿರ್ತಕ್ಕಂಥದ್ದು. ಯಾವ ರೀತಿ ಅಂತಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಸಹಿ ಮಾಡಿದಂತ ಒಂದು ಲೆಟರ್ ಅನ್ನ ತೋರಿಸಿ, ನೋಡಿ ಫಾರಿನ್ ಇಂದ ಬರೋ ಫಂಡ್ ಅನ್ನ ನಮ್ಗೆ 17 ಕೋಟಿ ರೂಪಾಯಿಯನ್ನ ನಮ್ಗೆ ಸಬ್ಸಿಡಿ ಮುಖಾಂತರ ನಮ್ಮ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ನಿಮ್ಗೆ ಇದ್ರಲ್ಲೇ ನಿಮ್ಗೆ 5 ಕೋಟಿ ರೂಪಾಯಿ ಕೊಡ್ತೀನಿ, ಸಬ್ಸಿಡಿ ಸಿಗುತ್ತೆ, ನೀವು ಉದ್ಧಾರ ಆಗ್ಬೋದು. ಆದ್ರೆ ಈಗ ನಮ್ಮ ಬೋರ್ಡ್ ಮೆಂಬರ್ಗಳೆಲ್ಲ ಸೈನ್ ಮಾಡ್ಬೇಕು, ಹಾಗಾಗಿ ಅವ್ರಿಗೆ ಇಷ್ಟು ದುಡ್ಡು ಕೊಡ್ಬೇಕು, ಅವ್ರು ದುಡ್ಡು ಕೊಟ್ರೇನೆ ಸಹಿ ಹಾಕೋದು ಅಂತ ಹೇಳಿ ಒಬ್ಬೊಬ್ಬರ ಹತ್ರ 7 ಲಕ್ಷ, 8 ಲಕ್ಷ, 10 ಲಕ್ಷ ಈ ತರ ಪೀಕ್ ಇರುವಂತದ್ದು. ಅವರು ಕೂಡ ದುಡ್ಡಿನ ಆಸೆಗೆ ಇನ್ನೇನು 5 ಲಕ್ಷ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ. ಹಾಗಾಗಿ ಅವ್ರ ಮನೆ ಮಠ ಮತ್ತೆ ಫೈನಾನ್ಸ್ ಅಲ್ಲಿ ಬಡ್ಡಿಗೂ ತಗೊಂಡು ಮತ್ತೆ ಒಡವೆ ಎಲ್ಲ ಅಡ ಇಟ್ಟು ಈಗಾಗಲೇ ಎಲ್ಲರೂ ಕೂಡ ಬೀದಿಗೆ ಬಂದು ನಿಂತಿರೋದು. ಅವರು ಕೂಡ ಈಗಾಗಲೇ ಯಾರು ಸಾಲ ಮಾಡಿದ್ದಾರೆ ಸಾಲಗಾರರು ಕೂಡ ಮನೆ ಹತ್ರ ಬರ್ತಿದ್ದಾರೆ, ಬಡ್ಡಿ ಕೊಟ್ಟಿರೋರು ಕೂಡ ಮನೆ ಹತ್ರ ಬರ್ತಾ ಇದ್ದಾರೆ. ಇದನ್ನೆಲ್ಲ ತಡೆಯಕ್ಕಾಗ್ದಿರ ಒಂದು ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂದಾಗಿರ್ತಕ್ಕಂಥದ್ದು ಇದರಿಂದ ವಂಚಿತರಾಗಿರೋರು. ಮತ್ತೆ ಪವಿತ್ರ, ಪ್ರವೀಣ್, ಯಲ್ಲಪ್ಪ, ಶೀಲಾ, ರುಕ್ಮಿಣಿ, ರಾಧಾ, ಮಮತಾ ಅಂತ ಹೇಳಿ ಸುಮಾರು ಜನ ಈ ಒಂದು ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಕೂಡ ತಿಳಿದು ಬಂದಿರ್ತಕ್ಕಂಥದ್ದು. ಈಗಾಗಲೇ ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ಆರೋಪಿ ಯಾರಿದ್ದಾರೆ ಪವಿತ್ರನವನ್ನು ಕೂಡ ಕರೆದು ವಿಚಾರಣೆ ಮಾಡಿದಾಗ ಪೊಲೀಸ್ನವರಿಗೆ ಪವಿತ್ರ ಮತ್ತೆ ಟೀಮ್ ಅವರು ಕೂಡ ಸರಿಯಾದ ಮಾಹಿತಿಯನ್ನು ಕೂಡ ನೀಡ್ತಾ ಇರ್ಲಿಲ್ಲ. ಅಂದ್ರೆ ಆಕೆ ಕಡೆ ಎಷ್ಟು ಜನ ಲಾಯರ್ಗಳಿದ್ದಾರೆ ಅಂದ್ರೆ ಸುಮಾರು 7-8 ಜನ ಲಾಯರ್ಗಳನ್ನ ಆಕೆ ಜೊತೆಯಲ್ಲೇ ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಉತ್ತರ ಕೊಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಯಾವುದೇ ರೀತಿಯಾದ ನಾನು ಎದುರ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಇವ್ರು ಏನಾದ್ರು ಗಟ್ಟಿಯಾಗಿ ಮಾತಾಡಿದ್ರೆ ಆಯ್ತು ಬಿಡಿ, ನಾವು ಕೋರ್ಟಲ್ಲಿ ನೋಡ್ಕೊಳ್ಳೋಣ, ನೀವು ನನ್ನ ಹತ್ರ ಮಾತಾಡೋಣ ಅನ್ನೋದು ಕೂಡ ಒಂದ್ ರೀತಿ ಬೇಜವಾಬ್ದಾರಿಯ ಉತ್ತರನ ನೀಡ್ತಾ ಇರ್ತದ್ದು. ಒಟ್ಟಾರೆಯಾಗಿ ಇದರಿಂದ ವಂಚಿತರಾಗಿರುವಂತ ಜನನು ಕೂಡ ಈಗಾಗಲೇ ಒಂದ್ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟದವರೆಗೂ ಹೋಗಿರೋದು. ಆದ್ರೆ ಪೊಲೀಸರು ಇದಕ್ಕೆ ಯಾವ ರೀತಿ ಸುಖಾಂತ್ಯ ಆಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಶಿಲ್ಪ. ಮೂರ್ತಿ, ಈಕೆ ಈಗ ಎಲ್ಲಿ ಇದ್ದಾಳೆ, ಏನು ಎತ್ತ, ಈಕೆ ಸುಳಿವೇನಾದ್ರೂ ಸಿಕ್ಕಿದೆಯಾ? ಪೊಲೀಸರು ಏನ್ ಹೇಳ್ತಾರೆ ಈ ಕುರಿತು? ಖಂಡಿತ ಶಿಲ್ಪ, ಈಕೆ ಕಣ್ಮುಂದೆನೆ ಓಡಾಡ್ತಿದ್ದಾರೆ. ಇದೇ ಹೊಸೂರಲ್ಲಿ ತಮ್ಮ ನಿವಾಸದಲ್ಲಿ ವಾಸವಾಗಿದ್ದು ಇವ್ರು ವಂಚಿತರು ಯಾರಿದ್ದಾರೆ ಈಕೆ ಇವ್ರ ಕಣ್ಮುಂದೆನೆ ಕೂಡ ಓಡಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಯಾವುದೇ ಭಯ ಇಲ್ಲ, ನಾನೇನು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಕರೆದ್ರು ಕೂಡ ಬಂದು ಅದೇನ್ ಬೇಜವಾಬ್ದಾರಿ ಉತ್ತರ ಕೊಟ್ಟು ಲಾಯರ್ಗಳು ಸಮ್ಮುಖದಲ್ಲಿ ಬಂದು ಉತ್ತರವನ್ನು ಕೊಟ್ಟು ಹೋಗ್ತಾ ಇರ್ತಕ್ಕಂಥದ್ದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆಕೆ ಕೂಡ ಹೊಸೂರಿನ ತಮ್ಮ ನಿವಾಸದಲ್ಲೇ ಅಂದ್ರೆ ಯಾರು ಸುತ್ತಮುತ್ತ ಯಾರಿಗೆ ವಂಚನೆ ಮಾಡಿದ್ರು ಅವರ ಮುಂದೆನೆ ಓಡಾಡ್ತಾ ಇರ್ತಕ್ಕಂಥದ್ದು. ಅದು ಪೊಲೀಸರಿಗೂ ಕೂಡ ಮಾಹಿತಿ ಇದೆ. ಆದ್ರೆ ಈಗಿನ ಯಾವ ರೀತಿ ಅರೆಸ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಕೂಡ ಅವ್ರಿಗೊಂದು ತಲೆನೋವಾಗಿ ಕೂತಿರೋದು ಶಿಲ್ಪ. ಓಕೆ, ಧನ್ಯವಾದ ಮೂರ್ತಿ ಡೀಟೇಲ್ಸ್ಗಾಗಿ. ನೋಡಿ, ವಂಚನೆ ಮಾಡಿರೋದಲ್ದಲೆ ಈಕೆ ರಾಜಾರೋಷವಾಗಿ ಆರಾಮಾಗಿ ತಿರುಗಾಡ್ಕೊಂಡಿದ್ದಾಳೆ. ಆದರೆ ದುಡ್ಡು ಕೊಟ್ಟು ಕಳ್ಕೊಂಡವರು ಈಗ ಕಣ್ಣೀರಾಗ್ತಾ ನಿಂತಿದ್ದಾರೆ. ನಮಗೆ ಬೇರೆ ದಾರಿ ಇಲ್ಲ, ದಿಕ್ಕು ತೋಚ್ತಾ ಇಲ್ಲ, ಕಂಡವ್ರ ಹತ್ರ ಸಾಲ ಮಾಡಿದ್ದೀವಿ, ಒಡವೆ ಆಡ ಇಟ್ಟಿದ್ದೀವಿ, ಇನ್ನೇನೋ ಮಾಡಿದ್ದೀವಿ, ದುಡ್ಡು ತಂದು ಕೊಟ್ಟಿದ್ದೀವಿ ಈಕೆಗೆ. ಆದರೆ ಇದು ಯಾವುದೂ ಬೇಡ, ನಮಗೆ ಲೋನು ಬೇಡ, ಸಾಲನೂ ಬೇಡ, ಏನೂ ಬೇಡ, ನಾವು ಕೊಟ್ಟು ದುಡ್ಡು ವಾಪಸ್ ಕೊಟ್ಟರೆ ಸಾಕು ಅನ್ನೋ ಮಟ್ಟಿಗೆ ಬಂದಿದ್ದಾರೆ ಜನ. ಹಾಗಾಗಿನೇ ಈಸಿಯಾಗಿ ಎಲ್ಲಿಂದಲೋ ಲಕ್ಷ ಸಿಗುತ್ತೆ ಅಂತಂದರೆ ಕಣ್ಮುಚ್ಚಿ ನಂಬುವ ಮುನ್ನ ಒಮ್ಮೆ ಯೋಚಿಸಿ, ನಿಮ್ಮ ಹತ್ರ ಇರೋ ದುಡ್ಡನ್ನು ಕೊಡೋ ಮುನ್ನ ಒಮ್ಮೆ ಯೋಚಿಸಿ, ಇದು ವಾಪಸ್ ಬರುತ್ತಾ ಇಲ್ವಾ. ಸೊ ಈಸಿಯಾಗಿ 5 ಲಕ್ಷ ರೂಪಾಯಿ ಅಂದರೆ ನೋಡಿ, 10 ಲಕ್ಷ ಸಾಲ ಕೊಡಿಸ್ತೀನಿ, ಅದರಲ್ಲಿ 5 ಲಕ್ಷ ಸಬ್ಸಿಡಿ ಆಗುತ್ತೆ. ಅಂದರೆ ನೀವು ವಾಪಸ್ ಕಟ್ಟಬೇಕಾಗಿರೋದು ಬರೀ 5 ಲಕ್ಷ ಅಷ್ಟೇ.
ಇನ್ನು 5 ಲಕ್ಷ ನಿಮಗೆ ಅಂತಂದರೆ ಇದನ್ನು ದುಡ್ಡಿನ ಆಸೆಗೆ ಬಿದ್ದ ಇವರು ಕೂಡ ಬೇರೆಯವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಬಂದು ಕೊಟ್ಟು ಈಗ ಆ ದುಡ್ಡು ಇಲ್ಲ, ಈ ದುಡ್ಡು ಇಲ್ಲ, ಏನೂ ಇಲ್ಲ ಅನ್ನಂಗಾಗಿದೆ. ಇವ್ರ ಮನೆ ಹತ್ರ ಸಾಲಗಾರರು ಬಂದು ಸಾಲ ಕೇಳುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಪೊಲೀಸರೇ ದಾರಿ ತೋರಿಸ್ಬೇಕು, ಜೊತೆಗೆ ಆಕೆನ ಅರೆಸ್ಟ್ ಮಾಡಬೇಕು, ಏನು ಎತ್ತ ಅಂತ ವಿಚಾರಣೆ ಮಾಡಬೇಕು. ಸೊ ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವರು ಕೂಡ ಪೊಲೀಸ್ ಮೆಟ್ಟಿಲೇರಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.